ಕನ್ಸಲ್ ಕಂಡಿದ್ವಾ? ಅಣ್ಣ ಅಲ್ಲಿ ನೋಡಿ ಅಣ್ಣ. ಏ ದೊರಪಂಡಿ ಅಲ್ಲೋಡಪ್ಪ ಕರಿತವ್ರೆ. ಸ್ತೋತ್ರ ಸ್ತೋತ್ರ. ಏನಪ್ಪ ಚರ್ಚ್ಗೆಲ್ಲ ಹೋಗ್ಬಿಟ್ಟು ಬರ್ತಾ ಇರಂಗೈತೆ. ಹಾ ಯಾಕೆ ನಾವೆಲ್ಲ ಹೋಗ್ಬಾರ್ದ ಚರ್ಚ್ಗೆ? ಅದೇ ಅಪ್ಪ. ನೀವು ಹೋಗಪ್ಪ ಸಂತೋಷನೇ. ಆದ್ರೆ ನೀವು ಪ್ರೇಯರ್ ಮಾಡಿರೋದು ನಾವು ನೋಡೇ ಇಲ್ವಲ್ಲ, ಅದಕ್ಕೆ ನೀ ಏನ್ ಪ್ರೇಯರ್ ಮಾಡಿದೆ ಅಂತ ಅಣ್ಣ ಯೋಚನೆ ಮಾಡ್ತಾವನೆ. ಹಲೋ ಹಲೋ ಹಲೋ, ನಾವೇನ್ ಪ್ರೇಯರ್ ಮಾಡ್ದು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಷ್ಟೇ ತಾನೆ? ಹೌದು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂತ ಹೇಳಿರೋ ದೇವ್ರ ಹತ್ರ. ಕೇಳ್ದೆ ನೋಡು, 10,000 ಎಕರೆ ಜಮೀನ. ತಪ್ಪೇ ಇಲ್ಲ. ಅದೇ ಅಪ್ಪ. 10,000 ಎಕರೆ ಹಾಕೊಂಡು ಹೋಗಕ್ಕೆ ಕೇಳ್ದೆ ನೋಡು, ಒಂದು BMW ಕಾರು. ಅಣ್ಣ ಅದು BM ಡಬ್ಬ ಅಲ್ಲ ಅಣ್ಣ, BMW. ಸಾಕಣಪ್ಪ ಸಾಕು. ನಿಲ್ಸಪ್ಪ, ಇನ್ನು ಲಿಸ್ಟ್ ಎಷ್ಟೊಂದೈತೆ? ಏಯ್ ಸರಿಯಾಗಿ ಹೇಳ್ದೆ ಕಣ ಅಣ್ಣ. ಈ ಊರಲ್ಲಿ ಯಾರ ಲೆವೆಲ್, ಆ ಲೆವೆಲ್ಗೆ ಸರಿಯಾಗಿ ಪಂಚಾಯತಿ ಅಧ್ಯಕ್ಷನ ಪದವಿ. ಪಂಚಾಯತಿ ಅಧ್ಯಕ್ಷನಂತೆ ಕಣಪ್ಪ. ಆಮೇಲೆ ಪಂಚಾಯತಿ ಅಧ್ಯಕ್ಷ ಸಾಧಾರಣ ಮನೇಲಿ ಇರಕ್ಕಾಗುತ್ತದ? ಅದೇ ಮತ್ತೆ. ಅದಕ್ಕೆ ಸರಿಯಾಗಿ ಒಂದ್ ಬಂಗ್ಲೆ ಕೇಳಿದೀನಿ ಅಲ್ವಾ? ಏ ದೊರಪಂಡಿ ನಿಲ್ಸಪ್ಪ. ಇದೆಲ್ಲ ಸರಿ, ಆತ್ಮಿಕ ವಿಷಯ ಕೇಳ್ದಪ್ಪ. ಏನ ಆತ್ಮಿಕ ವಿಷಯನ? ನಿಂಗ್ ಗೊತ್ತಾ? ಇಲ್ಲ ನಮ್ಗೆ ಗೊತ್ತಿಲ್ಲಪ್ಪ. ಏನಪ್ಪಾ ಆತ್ಮಿಕ ವಿಷಯ ಅಂದ್ರೆ ಏನು ಅಂತ ಹೇಳ್ತೀಯಾ? ನಾವು ಕೇಳ್ಕತೀವಿ. ಹೋಯ್ತು ಹೋಗ್. ಈ ಬೈಬಲ್ ಓದ್ಬಿಟ್ಟು ನೀನೇ ತಿಳ್ಕೊ ಹೋಗು. ಓ ಅಷ್ಟೇ ತಾನೇ, ನಾನೇ ಓದ್ಬಿಟ್ಟು ನಾನೇ ತಿಳ್ಕೊತೀನಿ. ಅಯ್ಯೋ ಇವ್ರ ಬೇರೆ ಮಾನ ತೆಗಿತಾರಲ್ಲಪ್ಪ. ನಾನು ಓದಿದ್ರೆ ನಿಮ್ ಜೊತೆ ಯಾಕ್ರು ಸುತ್ತಾಡ್ತಾ ಇದೆ. ಹುಡುಗರ ಮುಂದೆ ಹಂಗೆ ಗತ್ತು ಮೇಂಟೈನ್ ಮಾಡ್ಬೇಕು. ನಾವೇ ಓದಿ ನಾವೇ ತಿಳ್ಕೊತೀವಿ. ಹೋಗು ಹೋಗು. ನನಗೆ ಓದಕ್ ಬರಲ್ಲ ತಾನೆ. ಆತ್ಮಿಕ ವಿಷಯ ಅಂದ್ರೇನು, ಆತ್ಮಿಕ ಅವಶ್ಯಕತೆ ಅಂದ್ರೇನು, ಹೇಗೆ ಪ್ರೇಯರ್ ಮಾಡಬೇಕು, ಬೈಬಲ್ ಓದ್ಬಿಟ್ಟು ನನ್ಗೆ ಹೇಳ್ಕೊಡಿ. ಅಣ್ಣ ಮೊದಲು ದೇವರನ್ನ ಪೂರ್ಣ ಮನಸ್ಸಿಂದ ಪ್ರೀತಿ ಮಾಡಬೇಕು, ಅವ್ರಿಗೆ ವಿಧೇಯರಾಗಿ ನಡಿಬೇಕು, ಅವರಿಗೆ ಭಯ ಪಡಬೇಕು. ಅವರನ್ನೇ ಪ್ರೀತಿಸ್ಬೇಕು, ಅವರನ್ನೇ ಘನಪಡಿಸ್ಬೇಕು, ಯೇಸುವನ್ನೇ ಪ್ರತಿಬಿಂಬಿಸ್ಬೇಕು. ಅವರನ್ನು ನಂಬಿ ಜೀವಿಸ್ಬೇಕು, ಅವರನ್ನ ಆತುಕೊಂಡು ಜೀವಿಸ್ಬೇಕು, ಅವರೊಳಗೆ ಜೀವಿಸಬೇಕು. ಅವರ ಮೇಲೆ ಕಣ್ಣಿಟ್ಟು ಅವರೊಳಗೆ ನಡೆದು ಅವರನ್ನೇ ದೃಷ್ಟಿಸಿ ಓಡಬೇಕು. ಅವರೊಳಗೆ ನೆಲೆಸಿ ಅವರೊಳಗೆ ಬದುಕಿ ಅವರನ್ನು ವಸ್ತ್ರವಾಗಿ ಹೊದ್ದುಕೊಳ್ಳಬೇಕು. ಆತ್ಮನ ಫಲ ಇರಬೇಕು, ಮಾಂಸದ ಫಲ ಇರಬಾರದು. ಪವಿತ್ರ ಆತ್ಮನಿಗೆ ಬಿಟ್ಟು ಕೊಡಬೇಕು, ಸತ್ಯವನ್ನ ಬಿಟ್ಟು ಕೊಡಬಾರದು. ಸ್ವಾರ್ಥ ತ್ಯಜಿಸಿ ಸಿಲುಬೆಯನ್ನು ಹೊರಬೇಕು. ಇತರರನ್ನ ಪ್ರೀತಿಸಬೇಕು, ಪರಲೋಕವನ್ನೇ ಯೋಚಿಸಬೇಕು. ಯಾವಾಗಲೂ ಸ್ತೋತ್ರ ಹೇಳಬೇಕು, ಶೋಧನೆ ಜಯಿಸಬೇಕು, ತಾಳ್ಮೆಯಾಗಿ ಇರಬೇಕು, ಸಿಂಪಲ್ ಆಗಿ ಜೀವಿಸಬೇಕು, ಸತ್ಯವಂತರಾಗಿರಬೇಕು, ಪರಿಶುದ್ಧವಾಗಿ ಜೀವಿಸಬೇಕು, ಪರ್ವತ ಪ್ರಸಂಗದಂತೆ ಜೀವಿಸಬೇಕು. ನಮ್ಮ ಜೀವಿತವೇ ಮತ್ತೊಬ್ಬರಿಗೆ ಪ್ರಸಂಗವಾಗಿ ಇರಬೇಕು. ಟೋಟಲ್ ಆಗಿ ಯೇಸುವಿನಂತೆ ಜೀವಿಸಬೇಕು. ಇದೇ ಆತ್ಮಿಕ ಅವಶ್ಯಕತೆ. ಇದೇ ಆತ್ಮಿಕ ಪ್ರಾರ್ಥನೆ. ಲೌಕಿಕ ಅವಶ್ಯಕತೆ, ಆತ್ಮಿಕ ಅವಶ್ಯಕತೆ ಎಲ್ಲಾನು ಕೇಳಿದ್ರಿ. ಯೇಸುವನ್ನೇ ಕೇಳಿದ್ರ? ಇದು ಗೊತ್ತಿಲ್ಲದೆ ಕ್ರೈಸ್ತರಾಗಿ ಏಡೋಸ್ತಿದ್ದೇನಪ್ಪ. ಅಣ್ಣ ನೀನೇ ಪರವಾಗಿಲ್ಲ, ಇದು ಗೊತ್ತಿಲ್ಲದೆ 20 ವರ್ಷದಿಂದ ಕ್ರೈಸ್ತರಾಗಿದ್ದಾರೆ. ಸರಿ, ನೀವೆಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅಣ್ಣ ಪ್ರೇಯರ್ ಮಾಡ್ಕೊಂಡು ಬರ್ತೀನಿ. ದೇವ್ರೇ, ಇನ್ಮೇಲೆ ನನ್ನ ಪ್ರೇಯರಲ್ಲಿ ಮೊದಲು ಆತ್ಮಿಕ ಅವಶ್ಯಕತೆನೆ. ದೇವ್ರೇ, ಇದು ಎಷ್ಟನೇ ಮನಸಾಂತರ ಅಂತ ನನಗೆ ಗೊತ್ತಿಲ್ಲ, ಲೆಕ್ಕ ಹಾಕಿದ್ನ ಮರ್ತ್ಬಿಟ್ಟೆ. ಆದರೆ ನೀವು ನನ್ನನ್ನು ಮರಿಬೇಡಿ. ಅಣ್ಣ ಮನಸಾಂತರ ಹೊಂದಿದ್ದೀನಿ. ಆಮೇಲೇನು ಹಾಡೇನೆ ಹಾಡ್ಬಿಡೋಣ. அப்பா வேண்டுதல் செய்யறேன் கேளுங்கப்பா. அப்பா என் அப்பா வேண்டுதலே நீங்க தானே அப்பா.
விஷயங்கள இன்னைக்கு கேட்டு புட்டேன். இதுவரை பார்க்காத விதங்களில என் வாழ்க்கைய பார்த்து புட்டேன். இதுவரை கேட்காத விஷயங்கள இன்னைக்கு கேட்டு புட்டேன். இதுவரை பார்க்காத விதங்களில என் வாழ்க்கைய பார்த்து புட்டேன். அப்பா என் அப்பா வேண்டுதல் செய்யறேன் கேளுங்கப்பா. அப்பா என் அப்பா வேண்டுதலே நீங்க தானே அப்பா.